ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ತುಂಬ ಈಸಿಯಾದಂಥ ಹಾಗೆ ತುಂಬ ಟೇಸ್ಟಿಯಾದಂಥ ತುಂಬ ಡಿಫ್ರೆಂಟ್ ಆದಂಥ ರೆಸಿಪಿಗಳಿಗೆ ನಮ್ಮ ಚಾನಲ್ ಫೇಮಸ್ಸು. ಇವತ್ತೊಂದು ಹೊಸ ರೆಸಿಪಿಯನ್ನು ಹಾಗೆ ಸಿಹಿ ರೆಸಿಪಿಯನ್ನು ತೊಗೊಂಡು ಬಂದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸಾಬುದಾನ ಪಾಯಸ ಅಂತಾರೆ, ಸಬ್ಬಕ್ಕಿ ಪಾಯಸ ಅಂತಾರೆ. ಇದನ್ನು ಸುಲಭವಾಗಿ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಹಿಡಿಯಷ್ಟು ಸಬ್ಬಕ್ಕಿಯನ್ನು ಸುಮಾರು 3 ಗಂಟೆಗಳ ಕಾಲ ನೆನೆಸಿ ಆನಂತರ ಸುಮಾರು 5 ನಿಮಿಷ ಚೆನ್ನಾಗಿ ನೀರಲ್ಲಿ ಬೇಯಿಸಿ ಇಟ್ಕೊಳ್ಳಿ. ನಂತರ ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸುಮಾರು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತಲ್ವ ಸ್ನೇಹಿತರೆ. ನಂತರ ಒಂದು 8 ರಿಂದ 9 ಗೋಡಂಬಿಯನ್ನು ತಗೊಂಡು ಇದರಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಕಲರ್ ಶೇಡ್ ಆಗಲಿ. ಅನಂತರ ಇದಕ್ಕೇ ದ್ರಾಕ್ಷಿ ಸುಮಾರು 6-7 ದ್ರಾಕ್ಷಿ ಹಾಕ್ಕೊಂಬಿಟ್ರೆ ಪಾಯಸ ಅಂದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿ ಇದ್ರೇ ಸಖತ್ ಟೇಸ್ಟಾಗಿರುತ್ತೆ. ನಂತರ 1 ಕಪ್ ಮೆಜರ್ಮೆಂಟಲ್ಲಿ ಸುಮಾರು 1 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ಳಿ. ಹಾಲು ಚೆನ್ನಾಗಿ ಕಾಯಲಿ, ಅಂದರೆ ಉಕ್ಕು ಬರೋವರೆಗೂ ಕೂಡ ಇದು ಕಾಯಲಿ. ಆದಷ್ಟು ಹಾಲಿನ ಪ್ರಮಾಣ ಏನಿದೆ ಅಂದರೆ ಹಾಲಲ್ಲಿರುವಂತಹ ನೀರೆಲ್ಲ ಸುಂಡಿದ್ರೆ ಚೆನ್ನಾಗಿರುತ್ತೆ. ನಂತರ ನೀವು ಈಗ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂತಹ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಲಿ. ನಂತರ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಅದಕ್ಕೇನೆ ಸ್ನೇಹಿತರೆ ಸುಮಾರು 1/4 ಕಪ್ಪು ಅಂತ ಹೇಳಿದ್ರೆ 3 ಟೇಬಲ್ ಸ್ಪೂನಷ್ಟು ಬಾದಾಮ್ ಪುಡಿಯನ್ನು ಹಾಕ್ಕೊಳ್ಳಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಗೆ ಈ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಕಾಯಿಸ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಬೇಕು ಅಂದರೆ 10 ಕೇಸರಿ ದಳವನ್ನು ಇದಕ್ಕೆ ಹಾಕಿ ನೀವು ಅಂದರೆ ಪಾಯಸನ ರೆಡಿ ಮಾಡ್ಕೋಬಹುದು. ಇಲ್ಲ ಅವಶ್ಯಕತೆ ಇಲ್ಲ ನನಗೆ ಬೇಡ ಅಂತ ಹೇಳೋದಾದರೆ ಸ್ಕಿಪ್ ಮಾಡ್ಬೋದು. ಇದು ಒಂದು ಸಾರಿ ಚೆನ್ನಾಗಿ ಕುದೀಲಿ. ಹಾಗೆ ಚೆನ್ನಾಗಿ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದರೆ ಪಾಯಸ ರೆಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಮಾಡಿದಂಥ ಸಾಬುದಾನ ಪಾಯಸ ಅಥವಾ ಸಬ್ಬಕ್ಕಿ ಕೀರು, ಸಬ್ಬಕ್ಕಿ ಪಾಯಸ ಏನಾದರೂ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡೋ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.